ರಾಜ್ಯವನ್ನು ಕೊಟ್ಟು ತಮ್ಮ ಆಶ್ರಮಕ್ಕೆ ಹೊರಟು ಹೋಗುತ್ತಾನೆ. ಇತ್ತ ಧರ್ಮರಾಯನು ಇಬ್ಬರು ರೈತರು ಬಂಗಾರದ ಬಿಂದಿಗೆಯನ್ನು ಎತ್ತುಕೊಂಡು ನನ್ನದು ನಿನ್ನದು ಎಂದು ಜಗಳವಾಡುತ್ತಾ ಬರುತ್ತಿದ್ದಾರೆ. ಆಗ ಧರ್ಮರಾಯನು ಹೇಳುತ್ತಾನೆ, ನಾನು ದೇವತಾ ಪೂಜೆಯನ್ನು ಮಾಡುತ್ತಿದ್ದೇನೆ, ನೀವೀವರು ಸಹ ನಾಳೆ ಬನ್ನಿ ಎಂದು ಹೇಳುತ್ತಾನೆ. ಅದೇ ದಿವಸ ಸಾಯಂಕಾಲ ಧರ್ಮರಾಯನು ಕುದುರೆಯನ್ನೇರಿ ದೇವತಾ ಕಾರ್ಯಕ್ಕೆಂದು ಬರುತ್ತಿರಲು ಅಲ್ಲಿ ಒಬ್ಬ ತನ್ನ ಹೆಂಡತಿಯನ್ನು ಕುದುರೆಯ ಮೇಲೆ ಕೂರಿಸಿ ಆಕೆಯ ಚಪ್ಪಲಿಯಲ್ಲಿ ಹಿಡಿದು ವೃದ್ಧಾಪ ತಂದೆ ತಾಯಿಗಳನ್ನು ಬಿಸಿಲಿನಲ್ಲಿ ನಡೆಸಿಕೊಂಡು ಬರುತ್ತಿದ್ದ. ಆಗ ಆ ಧರ್ಮರಾಯನು ನೋಡಿ, ಅಯ್ಯ ಸ್ವಲ್ಪ ನಿಲ್ಲು, ನೀನು ಯಾರು? ಈ ಕುದುರೆಯ ಮೇಲೆ ಕುಳಿತಿರ್ತಕ್ಕಂಥ ಈ ನಾರಿ ಯಾರು? ಈ ಚಪ್ಪಲಿಗಳು ಯಾರು? ಹಾಗೆ ಇಲ್ಲಿ ನಡೆದು ಬರುತ್ತಿರುವ ಈ ವೃದ್ಧಾಪ ದಂಪತಿಗಳು ಯಾರು ಎಂದು ಕೇಳಿದಾಗ ಆ ಮನುಷ್ಯ ಪ್ರಶ್ನೆ ಮಾಡಿದ, ಅದನ್ನೆಲ್ಲ ಕೇಳಲು ನೀನೇ ಯಾರು ಎಂದು ಹೇಳಿದ. ಆಗ ಧರ್ಮರಾಯ ಹೇಳುತ್ತಾನೆ, ನಾನು ಈ ರಾಜ್ಯದ ರಾಜ, ಇಲ್ಲಿಯೇ ಇದ್ದು ಈ ಜನರ ಕಷ್ಟ ಸುಖಗಳನ್ನು ನೋಡಿ ಅವರನ್ನು ವಿಚಾರಿಸಿ ಅವರನ್ನು ಬಗೆಹರಿಸುತ್ತೇನೆ ಎಂದು ಹೇಳಿದಾಗ ಆ ಮನುಷ್ಯ ಹೇಳುತ್ತಾನೆ, ನಾನು ಕುದುರೆಯ ಮೇಲೆ ಕುಳಿತಿರ್ತಕ್ಕಂಥವಳು ನನ್ನ ಹೆಂಡತಿ, ಇದು ಆಕೆಯ ಚಪ್ಪಲಿಗಳು, ನಡೆದು ಬರುತ್ತಿರುವ ವೃದ್ಧಾಪ್ಯ ದಂಪತಿಗಳು ನಮ್ಮ ತಂದೆ ತಾಯಿ ಎಂದು ಹೇಳಿದನು. ಅಲ್ಲಿಗೆ ಕಲಿಯಾಗಮನವಾಗುತ್ತದೆ. ಆಗ ಧರ್ಮರಾಯನು ಈ ವಿಚಾರವನ್ನು ಕೇಳಿ ಅವರಿಗೆ ವಂದಿಸಿ ಪುನಃ ಅರಮನೆಗೆ ಬರಲು ಆ ಇಬ್ಬರು ರೈತರು ಬಂಗಾರದ ಬಿಂದಿಗೆಯನ್ನು ಹೊತ್ತುಕೊಂಡು ಜಗಳವಾಡುತ್ತಾ ನನ್ನದು ಎಂದು ಕಾದಾಡುತ್ತಾ ಬರುತ್ತಾರೆ. ಧರ್ಮರಾಯನು ಅವರೀರ್ವರಿಗೂ ಸಹ ಸಮಭಾಗವನ್ನು ಮಾಡಿ, ಇನ್ನು ಮುಂದೆ ನೀವೇನಾದರೂ ಜಮೀನನ್ನು ಮಾರಬೇಕಾದರೆ ಮೊದಲ್ಗೊಂಡು ನಿಮ್ಮ ಹೆಸರೇ ಬರೆಯಬೇಕು ಎಂದು ಹೇಳಿ ತೀರ್ಮಾನವನ್ನು ಮಾಡುತ್ತಾ ಕಳಿಸುತ್ತಾನೆ. ಅವತ್ತಿಂದ ಇವತ್ತವರೆಗೂ ಅದೇ ನಡೀತಾ ಇರೋದು, ಅದೇ ಅಗ್ರಿಮೆಂಟ್. ನಿಮ್ಮ ಹೆಸರು ನಮ್ಮ ಹೆಸರು ಅಂತ ಕಾದಾಡ್ಕೊಂಡು ಇರೋದು ಬೇಡ, ಅದಕ್ಕೆ ಒಬ್ಬರ ಹೆಸರಿಗೆ ಮಾಡ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅಗ್ರಿಮೆಂಟ್ನ ಅವತ್ತಿಂದಲೇ ಸ್ಟಾರ್ಟ್ ಮಾಡೋದು. ನಂತರ ಕೆಲವು ದಿವಸಗಳು ಕಳೆದ ನಂತರ ತನ್ನ ಹೆಂಡತಿಯಾದ ದ್ರೌಪದಿ ಹಾಗೂ ಸಹೋದರರೊಡಗೂಡಿ ಅಭಿಮನ್ಯು